ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸನ್ನು ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಸಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಈ ರೀಡಿಂಗಲ್ಲಿ ಬರುವ ಬ್ಯೂಟಿಫುಲ್ ಎನರ್ಜಿಯನ್ನು ನಿಮ್ಮ ಹಾರ್ಟ್ನಿಂದ ಪ್ರೀತಿಯಿಂದ ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಬರ್ತಾ ಇದೆ ಅಂದರೆ ಹೋಪ್ ಎನರ್ಜಿ. ಅಂದರೆ ದೂರ ಇದ್ದರೂ ಕೂಡ ಮಾತು ಇಲ್ಲದೆ ಇರ್ಬೋದು ಈಗ, ಬಟ್ ಮನಸ್ಸಿನ ಒಳಗಡೆ ತುಂಬ ಫೀಲಿಂಗ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ. ಬಟ್ ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ನೋ ಫೀಲಿಂಗ್ ಈ ಪರ್ಸನ್ ಮನಸ್ಸಿನಲ್ಲಿದೆ. ನಿಮ್ಮ ಬಗ್ಗೆ ಅವರಿಗೆ ಪೂರ್ಣವಾಗಿ ಅರ್ಥ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋ ಕನ್ಫ್ಯೂಷನ್ ಕೂಡ ಇವರಿಗಿದೆ. ತುಂಬ ಜನರಿಗೆ ನೀವು ಅಥವಾ ಅವರು ಯಾರೋ ಒಬ್ಬರು ಅಥವಾ ಇಬ್ಬರು ಕೂಡ ತುಂಬ ಸ್ಪಿರಿಚುವಲ್ ಬಗ್ಗೆ ತುಂಬ ನಂಬ್ತಾ ಇರ್ಬೋದು. ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಈ ರೀತಿಯ ಕನೆಕ್ಷನಲ್ಲಿ ಕೂಡ ನೀವು ಇರ್ಬೋದು. ಸೊ ನಿಮ್ಮ ಎನರ್ಜಿ ಕೂಡ ತುಂಬ ಹೈಯಲ್ಲಿದೆ. ಈ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ತುಂಬ ಮೆಂಟಲ್ ಪ್ರೆಷರ್ ಕೂಡ ಇದೆ. ಅಂದರೆ ನೈಟ್ ಮಲಗಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗ್ತಾ ಇಲ್ಲ. ನೀವು ಕೂಡ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬ ಕಣ್ಣೀರು ಹಾಕಿದ್ದೀರಾ, ತುಂಬ ಪೇಯ್ನ್ ಪಟ್ಟಿದ್ದೀರಾ. ಇಲ್ಲಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಈ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿದ್ದು ಪ್ರೀತಿ ಇಲ್ಲ ಅಂತ ಅಲ್ಲ, ಅವರ ಲೈಫ್ನ ಆ ಸಮಯದಲ್ಲಿದ್ದ ಸಿಚುವೇಶನ್ ಕಾರಣ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಕಾಣ್ತಾ ಇದೆ. ಅವರು ತುಂಬ ವಿಷಯಗಳನ್ನು ಮನಸ್ಸಿನ ಒಳಗಡೆ ಹೈಡ್ ಮಾಡ್ಕೊಂಡಿದ್ದಾರೆ. ಅವರ ಫೀಲಿಂಗ್ಸ್ಗಳನ್ನು ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಎಷ್ಟು ಮಿಸ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಅವರೊಳಗಡೆ ಸ್ಟಕ್ ಮಾಡಿಟ್ಕೊಳ್ತಾ ಇದ್ದಾರೆ. ಸಫೋಕೇಶನ್ ಎನರ್ಜಿ ಅಂದರೆ ಮನಸ್ಸಿನಲ್ಲಿರುವ ನೋವು, ಒತ್ತಡ, ಭಯ ಎಲ್ಲವೂ ಒಟ್ಟಿಗೆ ತುಂಬಿಕೊಂಡು ಉಸಿರುಗಟ್ಟುವ ಹಾಗೆ ಆಗಿದೆ. ಅಂದರೆ ಸ್ಟಕ್ ಆಗಿದೆ, ಅಲ್ಲೇ ಹಿಡ್ಕೊಂಡಿದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಯಾವ ರೀತಿ ಪ್ರಾರಂಭ ಮಾಡೋದು ಅನ್ನೋ ಧೈರ್ಯ ಇಲ್ಲ. ಇಲ್ಲಿ ಲಾಯಲ್ಟಿ ಅನ್ನೋದು ಇದೆ. ರಿಯಲ್ ಲವ್ ಇದೆಯಾ ಅಂತ ನೋಡೋದಾದರೆ ನಿಮ್ಮನ್ನು ಇಷ್ಟಪಡುವ ಎನರ್ಜಿ ಇದೆ. ನಿಮ್ಮನ್ನು ಮೋಸ ಮಾಡೋದು ಆ ರೀತಿ ಎನರ್ಜಿ ಪ್ರೆಸೆಂಟ್ ಟೈಮಲ್ಲಿ ಕಾಣ್ತಾ ಇಲ್ಲ. ನೀವು ಅವರನ್ನು ಎಷ್ಟು ರಿಯಲ್ಲಾಗಿ ಪ್ರೀತಿ ಮಾಡಿದ್ರೋ, ಎಷ್ಟು ಜೆನ್ಯೂನ್ ಪ್ರೀತಿಯನ್ನು ಕೊಟ್ಟರೋ ಅದೇ ರೀತಿ ಅವರು ಕೂಡ ಮನಸ್ಸಿನ ಒಳಗಡೆ ನಿಮ್ಮನ್ನೇ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಅವರ ಬಿಹೇವಿಯರ್ ಕೆಲವೊಂದು ಸಲ ಟಾಕ್ಸಿಕ್ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಮಾತಾಡದೇ ಇರಬಹುದು, ನಿಮ್ಮನ್ನು ಎಮೋಷ್ನಲಿ ಒಂಟಿಯಾಗಿ ಫೀಲ್ ಮಾಡಿಸಿರ್ಬೋದು. ಬಟ್ ಅದರ ಹಿಂದೆ ದೊಡ್ಡ ಮೆಂಟಲ್ ಪ್ರೆಷರ್ ಕೂಡ ಇದೆ. ಜಾಬ್ ಸ್ಟೇಬಲ್ ಇಲ್ಲದೆ ಇರ್ಬೋದು, ಅಥವಾ ಫಿನಾನ್ಷಿಯಲಿ ಏನಾದರೂ ಒತ್ತಡ ಇರ್ಬೋದು, ಕೆರಿಯರ್ನಲ್ಲಿ ಸೆಟ್ಲ್ ಆಗಿಲ್ಲ ಅನ್ನೋ ಭಯ ಇರ್ಬೋದು, ಅವರ ಲೈಫ್ನಲ್ಲಿ ಏನು ಅವರ ಪ್ಲ್ಯಾನ್ ಪ್ರಕಾರ ನಡೀತಾ ಇಲ್ಲ ಅನ್ನೋ ಫೀಲಿಂಗ್ ಕೂಡ ಇರ್ಬೋದು. ಅದೇ ಕಾರಣಕ್ಕೆ ಅವರು ನಿಮ್ಮಿಂದ ದೂರ ಉಳಿಯೋದನ್ನು ಸೆಲೆಕ್ಟ್ ಮಾಡಿರ್ಬೋದು. ಯಾಕೆಂದರೆ ಅವರ ಮನಸ್ಥಿತಿ ಯಾವ ರೀತಿ ಇತ್ತು ಅಂದರೆ ನಾನೀಗ ಸರಿಯಾದ ಸ್ಥಿತಿಯಲ್ಲಿ ಇಲ್ಲ ಅನ್ನೋ ಇನ್ಸೆಕ್ಯೂರಿಟಿ ಕೂಡ ಅವರಿಗಿರ್ಬೋದು ಅನ್ನೋ ರೀತಿ ಕೆಲವರ ಎನರ್ಜಿ ಇದೆ. ಸೊ ನಿಮ್ಮನ್ನು ಯಾಕೆ ಅಪ್ರೋಚ್ ಮಾಡ್ತಾ ಇಲ್ಲ ಅಂತ ನೋಡೋದಾದರೆ ಇದು ಸರಿಯಾದ ಸಮಯ ಅನ್ನೋ ಭಯ. ಮೊದಲು ನನ್ನ ಲೈಫ್ ಸೆಟ್ಲ್ ಮಾಡ್ಕೋಬೇಕು, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು, ಅಥವಾ ನೀವು ತುಂಬ ಹೈಯಲ್ಲಿದ್ದರೆ ನಿಮ್ಮ ಲೆವೆಲ್ಗೆ ಬರಬೇಕು ಅನ್ನೋ ಎನರ್ಜಿ. ಅವರನ್ನು ನಿಮಗಿಂತ ಕಡಿಮೆ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಈಗಲೇ ಬಂದು ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡೋದು ಅಥವಾ ಮಾತನಾಡೋ ಧೈರ್ಯ ಕೂಡ ಕೆಲವರು ಮಾಡ್ತಾ ಇಲ್ಲ. ಸೋಷಿಯಲ್ ಮೀಡಿಯಾ ನೋಡಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಅಂದರೆ ನೀವು ಅವರ ಯಾವುದಾದ್ರೂ ಒಂದು ಪೋಸ್ಟ್ ನೋಡಿ
ಇವ್ರು ನನ್ನನ್ನು ಮರ್ತಿದ್ದಾರೆ, ಹ್ಯಾಪಿ ಆಗಿದ್ದಾರೆ, ಮೂವ್ ಆನ್ ಆಗಿದ್ದಾರೆ ಅಂತ ತೀರ್ಮಾನ ಮಾಡಿರ್ಬೋದು. ಆದರೆ ಎನರ್ಜಿಯ ಪ್ರಕಾರ ಅವರು ಹೊರಗಡೆ ಯಾವುದೇ ರೀತಿ ಇರ್ಬೋದು, ಹೊರಗಡೆ ಸ್ಟ್ರಾಂಗಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ಅಥವಾ ನಿಮಗೆ ಜಲಸ್ಸಿ ಆಗಲಿ ಅಂತ ಸ್ಟೇಟಸ್ ಹಾಕೋದು, ಪೋಸ್ಟ್ ಹಾಕೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ಬೋದು. ಬಟ್ ಮನಸ್ಸಿನ ಒಳಗಡೆ ತುಂಬ ಬ್ರೋಕನ್ ಆಗಿದ್ದಾರೆ. ಅದು ನಿಮ್ಮನ್ನು ಮರ್ತಿದ್ದಾರೆ ಅಂತಲ್ಲ, ಮನಸ್ಸಿನ ಒತ್ತಡದಿಂದ ಓಡುವಂತಹ ಪ್ರಯತ್ನ. ಸೋಲ್ಮೇಟ್ ಎನರ್ಜಿ, ಲವರ್ಸ್ ಎನರ್ಜಿ ಇದೆ. ಮೊದಲ ಬಾರಿ ಅವರು ನಿಮ್ಮನ್ನು ನೋಡಿದಾಗಲೇ ನಿಮ್ಮ ಬಗ್ಗೆ ತುಂಬ ಫೀಲನ್ನು ಇಟ್ಕೊಂಡಿದ್ದಾರೆ. ಒಂದು ಇನ್ಸ್ಟೆಂಟ್ ಕನೆಕ್ಷನ್, ಒಂದು ಸೋಲ್ಮೇಟ್ ಲೆವೆಲ್ ಎನರ್ಜಿ ಅವ್ರಿಗೆ ಫೀಲ್ ಆಗಿದೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈ ಸಪ್ರೇಷನ್ ಯಾಕೆ ಅಂತ ನೋಡೋದಾದರೆ, ಈ ವ್ಯಕ್ತಿ ಆ ಟೈಮ್ನಲ್ಲಿ ನಿಮ್ಮ ಜೊತೆ ನಿಲ್ಲದೆ ಯಾಕೆ ಹೊರಟೋದ್ರು, ನಿಮ್ಮಿಂದ ದೂರ ಯಾಕಾದರು ಅಂತ ನೋಡೋದಾದರೆ, ಮೈಂಡ್ ಗೇಮ್ಸ್ ಆಡಿರ್ಬೋದು, ಮ್ಯಾನಿಪ್ಯುಲೇಷನ್ ಮಾಡಿರ್ಬೋದು, ಅಥವಾ ಡೌಟ್ ಕ್ರಿಯೇಟ್ ಮಾಡೋದು, ಇಗ್ನೋರ್ ಮಾಡೋದು, ಇದೆಲ್ಲ ನಡೆದಿರುವ ಸಾಧ್ಯತೆ ಕೂಡ ಇದೆ. ಅದರಿಂದ ಈ ಸಪ್ರೇಷನ್ ಒಂದು ಟೆಂಪ್ರವರಿ ಪಾಸ್ ಥರ ಕಾಣ್ತಾ ಇದೆ. ಇದೆಲ್ಲ ಕಾರಣದಿಂದ ನಿಮ್ಮಿಂದ ದೂರ ಆಗಿರ್ಬೋದು. ಯಾವುದೋ ಒಂದು ವಿಷಯದಲ್ಲಿ ಡೌಟ್ ಪಡೋದು ಅಥವಾ ಇಗ್ನೋರ್ ಮಾಡೋದು, ಈ ರೀತಿಯೆಲ್ಲ ಮಾಡಿರ್ಬೋದು. ಅವರ ತಪ್ಪುಗಳು ಅವ್ರಿಗೆ ಕಾಣಿಸ್ತಾ ಇದೆ. ಈಗ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ನಿಮಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅನ್ನೋ ಗಿಲ್ಟ್ ಬರ್ತಾ ಇದೆ. ಈಗಿನ ಈಗೋ, ಮೊದಲು ಯಾವ ರೀತಿ ಈಗೋ ಇತ್ತು ಅದು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಅಂದರೆ ಈಗೇನಾದರೂ ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಂದರೆ ಹಿಂದೆ ಇರುವ ರೀತಿ ಆ್ಯಟಿಟ್ಯೂಡ್ನಲ್ಲಿ ಅಲ್ಲ, ತುಂಬ ಹಂಬಲ್ಲಾಗಿ ಬರ್ತಾರೆ ಅನ್ನೋ ಎನರ್ಜಿ ಇದೆ. ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ಮನಸ್ಸಿನಲ್ಲಿದೆ. ನಾನು ತಡ ಮಾಡ್ತಾ ಇದ್ದೀನಿ ಅನ್ನೋ ಗಿಲ್ಟ್ ಕೂಡ ಇದೆ. ಎಲ್ಲಿ ನೀವು ಮೂವ್ ಆನ್ ಆಗ್ತಿರೋ ಅನ್ನೋ ಫೀಲ್ ಇದೆ. ಎನರ್ಜಿ ಪ್ರಕಾರ ಈ ಜರ್ನಿ ನಿಮ್ಗೆ ಯಾಕಿಷ್ಟು ಹೆವಿ ಆಗ್ತಾ ಇದೆ ಅಂತಂದರೆ, ಇದು ಸಾಮಾನ್ಯ ಅಟ್ಯಾಚ್ಮೆಂಟ್ ಥರ ಅಲ್ಲ. ಎಮೋಷನ್ಸ್ ತುಂಬ ಡೀಪ್ ಆಗಿದೆ. ಒಬ್ಬರನ್ನ ಮರಿಬೇಕು ಅಂತ ಅಂದರೂ ಕೂಡ ಮನಸ್ಸು ಅಲೋ ಮಾಡ್ತಾ ಇಲ್ಲ. ದೂರ ಇರಬೇಕು ಅಂದರೂ ಕೂಡ ಎನರ್ಜಿ ಮತ್ತೆ ಮತ್ತೆ ಅವರ ಕಡೆಗೆ ನಿಮ್ಮನ್ನು ಎಳಿತಾ ಇದೆ, ನಿಮ್ಮ ಕಡೆಗೆ ಅವರನ್ನು ಎಳಿತಾ ಇದೆ. ಕೆಲವೊಂದು ಸಲ ನೀವು ನಿಮ್ಮನ್ನೇ ಕೇಳ್ಕೊಂಡಿರ್ಬೋದು, ನಾನು ಯಾಕೆ ಇಷ್ಟು ಫೀಲ್ ಮಾಡ್ತಾ ಇದ್ದೀನಿ, ಯಾಕೆ ಮೂವ್ ಆನ್ ಆಗೋದು ಇಷ್ಟು ಡಿಫಿಕಲ್ಟ್ ಆಗ್ತಾ ಇದೆ, ಯಾಕೆ ಅಂದರೆ ಈ ವ್ಯಕ್ತಿ ನಿಮ್ಮ ಮನಸ್ಸಿನಿಂದ ಹೋಗ್ತಾ ಇಲ್ಲ. ಅದಕ್ಕೆ ಕಾರಣ ಈ ರಿಲೇಷನ್ಶಿಪ್ನಲ್ಲಿರುವಂತಹ ಕೇವಲ ಮಾತು, ಅಟ್ರ್ಯಾಕ್ಷನ್ ಅಥವಾ ಟೆಂಪ್ರವರಿ ಫೀಲಿಂಗ್ಸ್ ಮೇಲೆ ಬಿಲ್ಡ್ ಆಗಿಲ್ಲ ಅನ್ನೋ ಎನರ್ಜಿ. ಸೊ ನೀವು ನಿಜವಾಗ್ಲೂ ಈ ವ್ಯಕ್ತಿಯನ್ನು ಹಾರ್ಟ್ನಿಂದ ಲವ್ ಮಾಡಿದ್ದೀರಾ, ಅಥವಾ ಲೋನ್ಲಿನೆಸ್ನಿಂದ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗಿದೆಯಾ, ಅದನ್ನು ನಿಧಾನವಾಗಿ ಈಗ ಮನಸ್ಸು ಕ್ಲಿಯರ್ ಮಾಡಿಸ್ತಾ ಇದೆ. ಹಾಗೆ ಅವರ ಸೈಡ್ನಲ್ಲೂ ಕೂಡ ನಿಮ್ಮ ವ್ಯಾಲ್ಯೂ ನಿಜವಾಗ್ಲೂ ರಿಯಲೈಸ್ ಮಾಡ್ತಾರಾ, ನಿಮ್ಮ ಆ್ಯಬ್ಸೆನ್ಸ್ ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ, ಅಥವಾ ಹೀಗೋ ಇಟ್ಕೊಂಡೇ ದೂರ ನಿಲ್ತಾರಾ ಅನ್ನೋದಕ್ಕೆ ಅವರಿಗೆ ರಿಪ್ಲೈ ಸಿಗ್ತಾ ಐತೆ. ಅವರಿಗೆ ಅರ್ಥ ಆಗ್ತಾ ಇದೆ ಈಗೋಯಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಸೊ ಈಗೋ ಅನ್ನೋದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಕೆಲವೊಮ್ಮೆ ಸಪ್ರೇಷನ್ ಪನಿಷ್ಮೆಂಟ್ ಅಲ್ಲ, ಕ್ಲಾರಿಟಿ ಕೊಡುವ ಫೇಸ್ ಕೂಡ ಆಗಿರುತ್ತೆ. ಸೊ ಅದೇ ಎನರ್ಜಿ ಈಗ ಕಾಣ್ತಾ ಇದೆ. ಯಾರನ್ನಾದರೂ ತುಂಬ ಲವ್ ಮಾಡಿದಾಗ ಅವ್ರ ಜೊತೆ ಮಾತಿಲ್ಲದೆ ಸೈಲೆನ್ಸ್ ಕೂಡ ಹಾರ್ಟ್ಗೆ ತುಂಬ ಲೌಡಾಗಿ ಫೀಲ್ ಆಗುತ್ತೆ, ತುಂಬ ಹೆವಿಯಾಗಿ ಫೀಲ್ ಆಗುತ್ತೆ. ಅದೇ ಎನರ್ಜಿ ಇಲ್ಲಿದೆ. ಈ ಸಮಯದಲ್ಲಿ ನೀವು ಎಷ್ಟು ಓವರ್ ಥಿಂಕಿಂಗ್ ಮಾಡ್ತೀರೋ ಅಷ್ಟು ನಿಮ್ಮ ಮೈಂಡ್ ಟಯರ್ಡ್ ಆಗಿಬಿಡುತ್ತೆ. ಆದರೆ ಸತ್ಯ ಏನು ಅಂದರೆ, ಎಲ್ಲ ಆನ್ಸರ್ಗಳು ಈಗಲೇ ಸಿಗುತ್ತೆ ಅಂತ ಅಂದ್ಕೋಬೇಡಿ. ಕೆಲವು ಕನೆಕ್ಷನ್ಗೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ತಕ್ಷಣ ನಿಮಗೆ ಆನ್ಸರ್ ಸಿಗ್ಬೋದು. ಬಟ್ ಕೆಲವು ಕನೆಕ್ಷನ್ಗೆ ಸ್ವಲ್ಪ ಲೇಟ್ ಕೂಡ ಆಗ್ಬೋದು. ಹೀಲಿಂಗ್ ಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ, ಮೆಚ್ಯೂರಿಟಿ ಬೇಕಾಗುತ್ತೆ. ಆದರೆ ಥಿಂಗ್ಸ್ ನ್ಯಾಚುರಲಿ ಅಲೈನ್ ಆಗುತ್ತೆ ಅಲ್ವಾ? ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಆ ಎನರ್ಜಿ ಇದೆ. ಪ್ರತಿಯೊಂದು ಪೋಸ್ಟ್ ನೋಡಿ ಕನ್ಕ್ಲೂಷನ್ಗೆ ಹೋಗಬೇಡಿ. ಯಾರಾದರೂ ಆನ್ಲೈನ್ ಇದ್ದಾರೆ ಅಂದರೆ ಹ್ಯಾಪಿ ಅಂತ ಅನ್ನೋದಿಲ್ಲ. ಯಾರಾದರೂ ಸ್ಮೈಲ್ ಮಾಡ್ತಾ ಇದ್ದಾರೆ ಅಂದರೆ ಪೇಯ್ನ್ ಇಲ್ಲ ಅಂತ ಅಲ್ಲ. ಕೆಲವರು ಅವರ ಡೀಪೆಸ್ಟ್ ಎಮೋಷನ್ಸನ್ನು ಸೈಲೆನ್ಸ್ ಒಳಗಡೆ ಹೈಡ್ ಮಾಡ್ಕೊಂಡಿರ್ತಾರೆ. ನೀವು ಅವರ ಎಲ್ಲ ಆ್ಯಕ್ಟಿವಿಟಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವ ಪೋಸ್ಟ್, ಸ್ಟೇಟಸ್ ನೋಡಿ ಅವರು ತುಂಬ ಹ್ಯಾಪಿ ಆಗಿದ್ದಾರೆ ಅಂತ ಅಂದ್ಕೋಬೇಡಿ. ಇದೆಲ್ಲದರಿಂದ ನಿಮ್ಮ ಎನರ್ಜಿ ಅನ್ನೋದು ನಿಧಾನವಾಗಿ ಡ್ರೈನ್ ಆಗುತ್ತೆ, ನಿಮ್ಮ ಪೀಸ್ ಹೊರಟೋಗುತ್ತೆ, ನಿಮ್ಮ ಮೈಂಡ್ ಒಂದೇ ಲೂಪ್ನಲ್ಲಿ ಸಿಕ್ಕಾಕೊಳ್ಬಿಡುತ್ತೆ. ಈ ರಿಲೇಷನ್ಶಿಪ್ ಸರಿ ಇಲ್ಲ ಅಥವಾ ಇದು ಮುಂದುವರಿಯೋದಿಲ್ಲ, ಈ ರೀತಿ ಥಿಂಕ್ ಮಾಡ್ತಾ ಓವರ್ ಥಿಂಕಿಂಗನ್ನು ಮಾಡಬೇಡಿ. ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಗೋಲ್ಸ್ ಕಡೆ ಫೋಕಸ್ ಮಾಡಿ. ನಿಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಸ್ಟೇಬಲ್ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ವರ್ತ್ ಮತ್ತು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾಕೆಂದರೆ ರಿಯಲ್ ಲವ್ ನಿಮ್ಮನ್ನು ಡಿಸ್ಟ್ರಾಯ್ ಮಾಡೋದಿಲ್ಲ, ನಿಮ್ಮನ್ನು ಗ್ರೋ ಮಾಡಿಸುತ್ತೆ. ನಿಮ್ಮ ಇಂಪಾರ್ಟೆಂಟ್ ಆ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ನ ಕೂಡ ನೀವು ಇಗ್ನೋರ್ ಮಾಡಬೇಡಿ. ಕೆಲವೊಂದು ಸಲ ಹೊರಗಡೆ ಎಲ್ಲವೂ ಆಪೋಸಿಟ್ ಕಾಣಿಸಿದ್ರು ಕೂಡ ಹಾರ್ಟ್ ಒಳಗಡೆ ಒಂದು ಕಾಮ್ ಅನ್ನೋದು,
ಒಂದು ಸೈಲೆಂಟ್ ಅನ್ನೋದು ಅಥವಾ ಒಂದು ಸಮಾಧಾನ ಅನ್ನೋದು ಇರುತ್ತೆ. ಅದೇ ರೀತಿ ಈ ರಿಲೇಷನ್ಶಿಪ್ಪಲ್ಲಿ ಕೂಡ ಇನ್ನೂ ಮುಗ್ದಿಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸೊ ನಿಮ್ಮ ಹೋಪನ್ನು ಬಿಡಬೇಡಿ. ಇದು ಹೀಲಿಂಗ್ ಫೇಸ್, ರಿಯಲೈಸೇಷನ್ ಫೇಸ್, ಇನ್ನರ್ ಗ್ರೋತ್ ಆಗ್ತಾ ಇದೆ. ಇಲ್ಲಿ ಇಬ್ಬರು ಅವರ ಲೆಸನ್ಸ್ ಲರ್ನ್ ಮಾಡ್ತಾ ಇದ್ದೀರಾ. ಈಗೋ ನಿಧಾನವಾಗಿ ಬ್ರೇಕ್ ಆಗ್ತಾ ಇದೆ. ಪೇಯ್ನ್ ಮೂಲಕ ಮೆಚ್ಯೂರಿಟಿ ಬರ್ತಾ ಇದೆ. ಆ್ಯಬ್ಸೆನ್ಸ್ ಮೂಲಕ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ಮತ್ತು ಸರಿಯಾದ ಸಮಯ ಬಂದಾಗ ಕ್ಲಾರಿಟಿ ನ್ಯಾಚುರಲಿ ಬರುತ್ತೆ. ಫೋರ್ಸ್ದಾಗಿ ಅಲ್ಲ, ಫಿಯರಿಂದ ಅಲ್ಲ, ಹಾರ್ಟ್ನಿಂದ ಬರುತ್ತೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮೊದಲಿನ ಹಾಗೆ ಪ್ರೀತಿ, ಸಂತೋಷ, ಹ್ಯಾಪಿನೆಸ್, ಕೇರ್, ಕಂಫರ್ಟ್ ಎಲ್ಲವೂ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ನಿಮ್ಮ ಲವ್, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಸ್ಟೇ ಪಾಸಿಟಿವ್. ಗಾಡ್ ಬ್ಲೆಸ್ ಯು ಆಲ್.